ನಕ್ಸಲರ ಶರಣಾಗತಿ ಬೇಕಿತ್ತ ಎಂಬ ಬಿಜೆಪಿ ಆರೋಪ ಸೂಕ್ತ ಅಲ್ಲ ಅಂತ ಹೇಳುವವರು ಯಾರು? ತಪ್ಪೇನಿದೆ ಹೇಳಬೇಕಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ನಕ್ಸಲಿಸಂ ಇರಬಾರದು, ಸರ್ಕಾರ ನಮ್ಮ ಬದಲಾವಣೆಯನ್ನ ಮಾಡ್ತಾ ಇದೆ. ನಕ್ಸಲಿಸಂ ಮಾಡುವವರಿಗೆ ಬೇಡ ಅಂತ ಹೇಳ್ತೀವಿ. ಸುನಿಲ್ ಕುಮಾರ್ ಕ್ಷೇತ್ರದಲ್ಲೇ ನಕ್ಸಲಿಸಂ ಜಾಸ್ತಿ ಆಗ್ತಿದೆ. ಸುನಿಲ್ ಕುಮಾರ್ ವಿರೋಧಕ್ಕೆ ಪರಮೇಶ್ವರ್ ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ನಕ್ಸಲ್ ಶರಣಾಗತಿಯ ವಿಚಾರಕ್ಕೂ ಕೂಡ ಇದೀಗ ರಾಜಕೀಯ ಕೆಸರೆರಚಾಟ ಆಗಿರೋದು. ಸೊ ಇದು ಅವಶ್ಯಕತೆ ಇತ್ತ ಅಂತ ಬಿಜೆಪಿಗರು, ಯಾಕೆ ಮಾಡಬಾರ್ದು ಅಂತ ಕಾಂಗ್ರೆಸ್ಸಿನವರು. ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂತ ಸಮಾಜ, ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂತ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯನವರ ಸರ್ಕಾರ ಒಂದು ರೀತಿ ಆಸೆಯ ಚಿಗುರನ್ನ ಒಡೆಸಿದೆ. ಕೇಂದ್ರ ಸರ್ಕಾರ 2026ರ ಹೊತ್ತಿಗೆ ನಕ್ಸಲರನ್ನು ನಿರ್ಮೂಲನೆ ಮಾಡ್ತೀವಿ ಎನ್ನುವಂತ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂತ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂತ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಆಸ್ಪದವನ್ನು ಇವತ್ತು ಕೊಡ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಟಿರುವಂಥ ಎಎನ್ಎಫ್ನ ಪಡೆ ರಾತ್ರಿ ಹಗಲು ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡುತ್ತಾ ಪೊಲೀಸರನ್ನ, ನಾಗರಿಕರನ್ನ ರಕ್ಷಣೆ ಮಾಡ್ತಾ ಇರುವಂಥ ಎಎನ್ಎಫ್ಗೆ ಇದೊಂದು ರೀತಿಯಾದಂಥ ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ಮತ್ತು ಹಿನ್ನಡೆ ಅಂತ ನಾನು ಅನ್ಕೊಳ್ತೇನೆ. ಶಾಂತಿಗಾಗಿ ನಾಗರಿಕರು ಅನ್ನುವಂಥ ವೇದಿಕೆ ಈಗ ಸೂಕ್ತ ಅಲ್ಲ ಅಂತ ಹೇಳೋರು ಯಾರು? ವಾಟ್ ಈಸ್ ರಾಂಗ್ ಅಂತ ಹೇಳಬೇಕಲ್ಲ ಅವರು. ಅದರಲ್ಲಿ ತಪ್ಪೇನಿದೆ ಅಂತ ಹೇಳಬೇಕಲ್ಲ. ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರೆ ಅವರು? ಸ್ಟೇಜ್ ಮ್ಯಾನೇಜ್ ಮಾಡಿದ್ರು ಏನಾದರೂ ಇರಲಿ, ನಾವು ಹೌದು ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗಬೇಕು. ಅದನ್ನು ಮುಖ್ಯಮಂತ್ರಿಗಳ ಮುಂದೆ ಮಾಡುವಾಗ ಇಡೀ ಸಮುದಾಯಕ್ಕೆ, ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್. ಹೌದಪ್ಪ, ನಾವು ಮಾಡಬಾರ್ದು, ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ, ಅಂದರೆ ಇಡೀ ಸರ್ಕಾರ ನಮ್ಮನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಏನು ತಪ್ಪು ಅಂತ ಹೇಳಲಿ ಅವರು. ಸುಮ್ಮನೆ ಮುಖ್ಯಮಂತ್ರಿಗಳ ಮುಂದೆ ಯಾಕೆ ಮಾಡಬಾರ್ದಾಗಿತ್ತು ಅದನ್ನು ಹೇಳಬೇಕಲ್ಲ. ಆಗಲಿ, ತಪ್ಪೇನಿದೆ? ಬೇರೆಯವ್ರಿಗೂ ಕೂಡ ಇದೇ ರೀತಿ ನಾನು ಎಲ್ಲರಿಗೂ ಮಾಡ್ತೀವಿ. ಯಾರಿಗೆ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡಕ್ಕೆ ಹೋಗ್ತಾರೆ, ಅವರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ. ಅವರು ಹೇಳ್ತಾ ಇರ್ತಾರೆ, ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇದ್ದಿದ್ದು. ಅಲ್ಲೇ ಇರೋದು ಎಎನ್ಎಫ್, ಕಾರ್ಕಳದಲ್ಲೇ ಇದೆ ಅಲ್ವಾ ಎಎನ್ಎಫ್. ಮೋರ್ ಆರ್ ಲೆಸ್, ಎಸ್, 99% ಎಂಡ್ ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಅವರು ಬೇರೆ ರಾಜ್ಯದವರು ಇದ್ದಾರೆ, ಅವರಿಗೆ ಮುಖ್ಯಮಂತ್ರಿಗಳ, ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾನೆ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೇಸ್ಗಳೆಲ್ಲ ಆ ರಾಜ್ಯದಲ್ಲಿದ್ದಾವೆ. ನಮ್ಮ ರಾಜ್ಯದಲ್ಲಿ ಇರೋದರ ಜೊತೆಗೆ ಆ ರಾಜ್ಯದಲ್ಲೂ ಕೂಡ ಅವರಿಗೆ ಸಂಬಂಧಪಟ್ಟ ರಾಜ್ಯದಲ್ಲಿ ಕೇಸಸ್ಗಳಿದ್ದಾವೆ. ಆದ್ದರಿಂದ ಆ ರಾಜ್ಯದ ಸರ್ಕಾರ ಅನ್ನೋದು ಕೂಡ ತೀರ್ಮಾನ ಮಾಡಬೇಕಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮುಖ್ಯಮಂತ್ರಿ, ಕೇರಳ ಮುಖ್ಯಮಂತ್ರಿಗಳಿಗೆ, ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ